ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಶ್ರೀ ಆರ್ಗ್ಯಾನಿಕ್ ಚಿಕನ್ ಅಂಡ್ ಗೋಟ್ ಫಾರ್ಮಿಂಗ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ್. ಸ್ನೇಹಿತರೆ, ಈ ದಿನ ನಾನು ಪ್ರಮುಖವಾಗಿ ತಮ್ಮೊಂದಿಗೆ ಚರ್ಚೆ ಮಾಡುವಂತಹ ವಿಚಾರ ಏನು ಅಂತ ನೋಡೋದಾದ್ರೆ, ಕುರಿ ಮತ್ತು ಮೇಕೆ ಸಾಕಾಣಿಕೆಯಲ್ಲಿ ಈ ಒಂದು ಸಣ್ಣ ಮರಿಗಳ ಮರಣದ ಪ್ರಮಾಣ ಅಥವಾ ಮೋರ್ಟ್ಯಾಲಿಟಿ ಅಂತ ಏನ್ ಕರಿತೀವಿ, ಇದರ ಪ್ರಮಾಣ ಹೆಚ್ಚಾಗಿರುತ್ತೆ ಅಂತ ನೋಡ್ತಾ ಹೋಗ್ತೀವಿ. ಇದಕ್ಕೆ ಪ್ರಮುಖವಾಗಿ ಕಾರಣಗಳೇನು, ಇದಕ್ಕೆ ಈ ಒಂದು ಸಮಸ್ಯೆಯಿಂದ ಬಗೆಹರಿಸಿಕೊಳ್ಳುವಂತಹ ವಿಧಾನಗಳೇನು ಅನ್ನುವಂಥ ಒಂದಷ್ಟು ಅಂಶಗಳನ್ನು ನಾನು ತಮ್ಮ ಜೊತೆ ಹಂಚ್ಕೊಳ್ತಾ ಹೋಗ್ತೇನೆ. ನೋಡಿ, ಈ ಬ್ರೀಡಿಂಗ್ ಅಂತ ಬಂದಂಥ ಸಂದರ್ಭದಲ್ಲಿ ಅಥವಾ ಕುರಿ ಅಥವಾ ಮೇಕೆಗಳನ್ನು ನಾವೇನು ಸಾಕಾಣಿಕೆ ಮಾಡಿ ಅದರಿಂದ ಮರಿಯನ್ನು ತೆಗೆದು ಅದನ್ನು ಸಾಕಾಣಿಕೆ ಮಾಡಿ ಮಾರಾಟ ಮಾಡ್ತೀವಿ, ಈ ಒಂದು ವ್ಯವಸ್ಥೆಯಲ್ಲಿ ಅಪಾರ ರೀತಿಯಾದಂತಹ ಸಾಧಕ ಬಾಧಕಗಳನ್ನು ನೋಡ್ತಾ ಹೋಗ್ತೀವಿ. ಅದರಲ್ಲಿ ಪ್ರಮುಖವಾಗಿರೋದಂದ್ರೆ ಮರಿಗಳ ಸಾವಿನ ಪ್ರಮಾಣ. ನೋಡಿ, ಸುಮಾರು ನಮ್ಮಲ್ಲಿ 10 ಮರಿ ಒಂದು ದೀಟ್ನಲ್ಲಿ ಅಂದ್ರೆ ಒಂದು ಸೂಲ್ನಲ್ಲಿ ಜನಿಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸುಮಾರು 3 ಅಥವಾ 4 ಮರಿಗಳು ಸಾಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದ್ರೆ ಸುಮಾರು 60%ಕ್ಕಿಂತಲೂ ಹೆಚ್ಚಾಗಿ ಮರಿಗಳ ಸಾವು ನಾವು ನೋಡ್ತಾ ಹೋಗ್ತೇವೆ. ಹಲವಾರು ರೀತಿಯಾದಂತಹ ಕಾರಣಗಳು ಇದಕ್ಕೆ ಇದೆ ಅಂತಲೇ ಹೇಳ್ತಾ ಹೋಗಬಹುದು. ಪ್ರಮುಖವಾಗಿ ನಾವು ನೋಡೋದಾದ್ರೆ, ಈ ಸಣ್ಣ ಮರಿಗಳು ಏನ್ ಜನಿಸ್ತಾವೆ ಆ ಸಂದರ್ಭದಲ್ಲಿ ನಾವು ಅದಕ್ಕೆ ಸೂಕ್ತವಾದಂತಹ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ. ಇವತ್ತೇನು ವಿಜ್ಞಾನ ಅಥವಾ ವೈಜ್ಞಾನಿಕತೆ ಬೆಳವಣಿಗೆ ಆಗ್ತಾ ಇದೆ, ಮತ್ತೆ ವೈದ್ಯಕೀಯ ಲೋಕದಲ್ಲಿ ಸಿಗುವಂತಹ ಹಲವಾರು ರೀತಿಯಾದಂತಹ ವ್ಯಾಕ್ಸಿನೇಷನ್ಗಳು ಬಂದಿದ್ದಾವೆ. ಅವುಗಳನ್ನು ಹಾಕ್ಸುವಂತಹ ದಿಶೆಯಲ್ಲಿ ನಾವು ಫೇಲ್ಯೂರ್ ಆಗ್ತಾ ಇದ್ದೀವಿ ಅಥವಾ ನಾವು ಅದನ್ನ ಕೈ ಬಿಡ್ತಾ ಇದ್ದೀವಿ ಅಂತಲೇ ಹೇಳಬಹುದು. ಅಂದ್ರೆ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಒಂದು ಮರಿ ಹುಟ್ಟಿದ ಕೂಡಲೇ ನಾವೇನ್ ಮಾಡ್ಬೇಕಾಗತ್ತೆ, ಅದಕ್ಕೆ ಟಿ ವ್ಯಾಕ್ಸಿನೇಷನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಈ ರೀತಿಯಾದಂತಹ ಟಿ ವ್ಯಾಕ್ಸಿನೇಷನ್ ಅನ್ನ ಮಾಡೋದ್ರಿಂದ ಆ ಒಂದು ಮರಿಯನ್ನ ಉಳಿಸ್ಕೋಬಹುದಾಗಿದೆ. ಮತ್ತೆ ಇನ್ನು ಮುಂದುವರೆದು ನೋಡೋದಾದ್ರೆ, ಈ ಒಂದು ಮರಿಗಳ ಸಾವಿಗೆ ಮುಖ್ಯ ಕಾರಣ ಏನು ಅಂತ ನೋಡೋದಾದ್ರೆ, ಆ ಮರಿಗಳಲ್ಲಿ ಇನ್ಫೆಕ್ಷನ್ ಲೆವೆಲ್ ಅಂತ ಕರಿತೀವಿ. ಈ ಕರಳು ಬಳ್ಳಿ ಏನಿರುತ್ತೆ, ಆ ಕರಳು ಬಳ್ಳಿ ಆ ಒಂದು ಮಣ್ಣೊಳಗಡೆ ಬಿದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಹಲವಾರು ರೀತಿಯಾದಂತಹ ಬ್ಯಾಕ್ಟೀರಿಯಾಗಳಿಂದ ತೊಂದರೆ ಒಳಗಾಗುತ್ತೆ. ಆ ರೀತಿ ಬ್ಯಾಕ್ಟೀರಿಯಾಗಳಿಂದ ತೊಂದರೆಗಳಿಗೆ ಒಳಗಾದಂತಹ ಮರಿಗಳು ಅತಿ ಬೇಗ ಸಾಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂದ್ರೆ 1 ವಾರ ಅಥವಾ 15 ದಿನ ಆದಮೇಲೆ ಮರಿ ವೀಕ್ ಆಗಿ ಸಾಯುವಂತಹ ಪ್ರಮಾಣವನ್ನು ನಾವು ಹೆಚ್ಚಾಗಿ ನೋಡ್ತಾ ಹೋಗ್ತೇವೆ. ಸೊ ಇದು 2ನೇ ತೊಂದರೆ ಅಂತ ನೋಡ್ತಾ ಹೋಗ್ತೀವಿ. ಇನ್ನು ಮುಂದುವರೆದು ನೋಡೋದಾದ್ರೆ, ಆ ಗಿಣ್ಣು ಹಾಲು ಅಂತ ಏನು ಕರಿತೀವಿ, ಆ ಮರಿ ಹುಟ್ಟಿದ ಕೂಡಲೇ ಒಂದೇ ಚೂರು ಗಿಣ್ಣು ಹಾಲನ್ನು ನಾವು ನೆಲಕ್ಕೆ ಕರೆದ್ಬಿಟ್ಟು ಅದಾದ್ಮೇಲೆ ಮರಿಗೆ ಕುಡಿಸ್ಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವೇನು ಮಾಡಿರ್ತೀವಿ, ನೈಟಲ್ಲಿ ಮಲಗಿರ್ತೀವಿ, ಆ ಕುರಿ ಫಾರ್ಮ್ ಅಥವಾ ಮೇಕೆ ಫಾರ್ಮ್ ಕಡೆ ಗಮನ ಹರಿಸಿರೋದ್ರಿಲ್ಲ. ಮರಿ ಹುಟ್ಟಿರುತ್ತೆ ನೋಡಿ, ಮರಿ ಹುಟ್ಟಿದ ಕೂಡಲೇ ಒಂದು ಅರ್ಧ ಗಂಟೆ ಒಳಗಡೆ ನಾವು ಅದಕ್ಕೆ ಗಿಣ್ಣು ಹಾಲು ಕೊಡಿಸ್ಬೇಕಾಗುತ್ತೆ. ಅಂದರೆ ಅದನ್ನು ಮರಿ ಹುಟ್ಟಿದ ಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಮರಿ ಇನ್ನೇನು ಸ್ವಲ್ಪ ಆ ತೇವದಿಂದ ಅದು ಒಣಕೊಳ್ತು ಅಂತ ಕೂಡಲೇ ಅದಕ್ಕೆ ಆ ಒಂದು ತಾಯಿಯ ಹಾಲನ್ನು ಕುಡಿಸ್ಬೇಕಾಗುತ್ತೆ. ಆ ಹಾಲನ್ನು ಕುಡಿಸಿದಂಥ ಸಂದರ್ಭದಲ್ಲಿ ಮೊದಲು ಅದಕ್ಕೆ ಹ್ಯುಮಿನಿಟಿ ಬೂಸ್ಟ್ ಆಗ್ತಾ ಹೋಗುತ್ತೆ. ರೋಗ ನಿರೋಧಕ ಶಕ್ತಿ ಅದರಲ್ಲೇ ಇರೋದು. ತಾಯಿಯ ಆ ಒಂದು ಗಿಣ್ಣು ಹಾಲಲ್ಲಿ ತನ್ನ ಒಂದು ಮರಿಗೆ ಬೇಕಾದಂತಹ ಪೌಷ್ಟಿಕಯುತವಾದಂತಹ ಆಹಾರ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು. ಅದೇನಾದ್ರೂ ನಾವು ಆ ಅರ್ಧ ಗಂಟೆ ಒಳಗಡೆ ಕುಡಿಸ್ತೇ ಇದ್ದಂತಹ ಸಂದರ್ಭದಲ್ಲಿ ಮರಿ ತಾನೇ ಎದ್ದು ಕುಡಿಯಲಿಕ್ಕೆ ಆಗದೇ ಇದ್ದಂತಹ ಸಂದರ್ಭದಲ್ಲೂ ಸಹ ಮರಿ ಸಾಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇನ್ನು ಮುಂದುವರೆದು ನೋಡಿದಂತಹ ಸಂದರ್ಭದಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ನೋಡೋದಾದ್ರೆ, 15 ದಿನ ಅಥವಾ 10 ದಿನದ ಈ ಗ್ಯಾಪ್ ಏನಿರುತ್ತೆ, ನಾವು ಏನಾದರೂ ಮರಿಗಳನ್ನು ಸರಿಯಾಗಿ ಪೋಷಣೆ ಮಾಡದೆ, ಅಂದರೆ ಕೇರ್ ಮಾಡದೆ ನೆಲದಲ್ಲೇ ಬಿಟ್ಟಂತಹ ಸಂದರ್ಭದಲ್ಲಿ ಅವುಗಳಿಗೆ ಕ್ಯಾಲ್ಸಿಯಂನ ಕೊರತೆ ಉಂಟಾಗುತ್ತೆ. ಕ್ಯಾಲ್ಸಿಯಂನ ಕೊರತೆ ಉಂಟಾದಂತಹ ಸಂದರ್ಭದಲ್ಲೂ ಸಹ ಮರಿಗಳು ಯಥೇಚ್ಛವಾಗಿ ಮಣ್ಣಲ್ಲಿರುವಂತಹ ಒಂದು ಕ್ಯಾಲ್ಸಿಯಂನ ಹುಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತವೆ. ಆ ಸಂದರ್ಭದಲ್ಲಿ ಮಣ್ಣನ್ನು ತಿಂತವೆ. ಯಾವಾಗ ಮಣ್ಣು ತಿಂತಾವೋ ಅದೆಲ್ಲ ಕರಳಲ್ಲಿ ಸೇರ್ಕೊಂಡು ಅದು ಡೈಜೆಷನ್ ಆಗದೆ ಅನ್ಡೈಜೆಷನ್ಗೆ ಗುರಿ ಆಗುತ್ತೆ. ಅಂದರೆ ಅಜೀರ್ಣಕ್ಕೆ ತುತ್ತಾಗ್ತಾ ಹೋಗುತ್ತೆ. ಅಜೀರ್ಣಕ್ಕೆ ತುತ್ತಾದಂತಹ ಮರಿಗಳು ಸಹ ಈ ಒಂದು ಬೇದಿ ಒಡೆದು ಸಾಯುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಅಂದರೆ ಅಜೀರ್ಣ ಆದಂತಹ ಸಂದರ್ಭದಲ್ಲಿ ಮರಿ ಹಾಲು ಕುಡಿಯೋದನ್ನು ಬಿಟ್ಬಿಡುತ್ತೆ. ತಾಯಿ ಹತ್ರ ಹೋಗೋದಕ್ಕೆ ನಿರಾಕರಿಸುತ್ತೆ. ಮರಿ ಹತ್ರ ಖುಷಿಯಾಗಿ ಓಡುತ್ತೆ, ಇನ್ನೇನು ಕೆಚ್ಚಲನ್ನು ಹಿಡ್ಕೊಂಡು ಹಾಲು ಕುಡಿಬೇಕು ಅನ್ನೋಂಥ ಸಂದರ್ಭದಲ್ಲಿ ಮತ್ತೆ ಹಿಂದೆ ಬಂದ್ಬಿಡುತ್ತೆ. ಅಂದರೆ ಅದಕ್ಕೆ ಈ ಅನ್ಡೈಜೆಷನ್ ಆಗಿರುತ್ತೆ. ಆ ಸಂದರ್ಭದಲ್ಲಿ ಸರಿಯಾಗಿ ಜೀರ್ಣ ಆಗದೆ 1-2-3 ದಿನಕ್ಕೆ ಮರಿ ಸತ್ತು ಹೋಗುತ್ತೆ. ಆ ಸಂದರ್ಭದಲ್ಲಿ ನಾವು ಆದಷ್ಟು ಮರಿಯನ್ನು 1 ತಿಂಗಳ ಗಟ್ಲೆ, ಅಂದರೆ 1 ತಿಂಗಳ ತನಕ ನೀವೇನು ಮಾಡಬೇಕಾಗುತ್ತೆ, ತಾಯಿ ಹತ್ರ ಮರಿಯನ್ನು ಹಾಲು ಕುಡಿಸಿ ಆದಮೇಲೆ ಅದನ್ನು ಸೂಕ್ತವಾದಂತಹ ಸ್ಥಳದಲ್ಲಿ ಇಡಬೇಕಾಗುತ್ತೆ. ಅಂದರೆ ಮಣ್ಣನ್ನು ತಿಂದೇ ಇರುವಂತಹ ಜಾಗದಲ್ಲಿ ನಾವು ಅದನ್ನು ಸೂಕ್ತವಾಗಿ ಸೇವ್ ಮಾಡಬೇಕಾಗುತ್ತೆ. ಆ ಮರಿಯನ್ನು ನಾವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ.
ಸಂರಕ್ಷಣೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ಮರಿಗಳನ್ನು. ಅದಾದ ನಂತರ ಮುಂದುವರಿಸಿ ನೋಡೋದಾದರೆ, ನೀವು ಮರಿ ಹಂತ ಹಂತವಾಗಿ ದೊಡ್ಡದಾಗ್ತಾ ಏನು ಮಾಡಬೇಕಾಗತ್ತೆ, ಅದಕ್ಕೆ ಒಂದಷ್ಟು ಏನು ಹಸಿ ಮೇವನ್ನು ತಿನ್ನಿಸೋವಂಥ ಒಂದು ರೂಢಿಯನ್ನು ಮಾಡಿಸ್ಬೇಕಾಗತ್ತೆ. ಒಂದಷ್ಟು ಒಣಮೇವನ್ನು, ಅಡಿಷ್ನಲ್ ಫುಡ್ಡನ್ನು ಕೊಡ್ತಾ ಇರಬೇಕು. ಸೊ ತಾಯಿಯ ಹಾಲು ಹಂತ ಹಂತವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಈಗ 2 ತಿಂಗಳಾಯಿತು, 2.5 ತಿಂಗಳಾಯಿತು ಅನ್ನೋ ಸಂದರ್ಭದಲ್ಲಿ ಮರಿಗೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸೊಪ್ಪನ್ನು, ಅಂದರೆ ಈ ಒಂದು ಗ್ರೀನ್ ಫುಡ್ ಅಂತ ಏನು ಕರಿತೀವಿ, ಹಸಿ ಆಹಾರವನ್ನು ಕೊಟ್ಟು ಅದಕ್ಕೆ ರೂಢಿ ಆಗೋ ಥರ ನೋಡ್ಕೋಬೇಕಾಗತ್ತೆ. ಯಾವಾಗ ನೀವು ತಾಯಿಯ ಹಾಲಿಗೆ ಸಂಪೂರ್ಣವಾಗಿ ಅದನ್ನು ಬಿಟ್ಬಿಡ್ತೀರಾ, ಆ ಸಂದರ್ಭದಲ್ಲಿ ಹಾಲಿನ ಕೊರತೆ ಉಂಟಾದಂಥ ಸಂದರ್ಭದಲ್ಲೂ ಸಹ ಅಪೌಷ್ಟಿಕತೆಗೆ ಗುರಿಯಾಗಿ ಆ ಒಂದು ಮರಿ ಸಾಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಈ ಕುರಿ ಅಥವಾ ಮೇಕೆ ಸಾಕಾಣಿಕೆ ಎರಡರಲ್ಲೂ ಅಷ್ಟೇ. ಇದೆಲ್ಲವೂ ಅಲ್ಲದೆ ನಮ್ಮ ಕೈ ಮೀರಿ ಒಂದಷ್ಟು ಇನ್ಫೆಕ್ಷನ್ಗಳಿಗೆ ಮರಿಗಳು ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ಈ ಚಳಿಗಾಲ ಅಂತ ಏನು ಬರುತ್ತೆ, ಈ ಚಳಿಗಾಲದಲ್ಲಿ ಚಳಿಯ ಹೊಡೆತಕ್ಕೆ ಗುರಿಯಾಗಿ ನೀವು ಬೆಚ್ಚಗಿನ ಜಾಗದಲ್ಲಿ ಮರಿಗಳನ್ನು, ಕುರಿ ಮರಿ ಆಗಿರ್ಬೋದು, ಮೇಕೆ ಮರಿ ಆಗಿರ್ಬೋದು, ಬೆಚ್ಚಗಿನ ಜಾಗದಲ್ಲಿ ಅವುಗಳನ್ನು ಸಂರಕ್ಷಣೆ ಮಾಡೋದು ಸಹ ತುಂಬ ಪ್ರಮುಖವಾದಂತಹ ಒಂದು ಏನು ಕಾರ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಚಳಿ ಅಥವಾ ಥಂಡಿಯ ಹೊಡೆತಕ್ಕೆ ಗುರಿ ಆದವು ಅಂದರೆ ಪಕ್ಕ ಮೇಕೆ ಮರಿ ಅಥವಾ ಕುರಿ ಮರಿ ಸತ್ತು ಹೋಗುತ್ತೆ. ಆದ್ದರಿಂದ ಬೆಚ್ಚಗಿನ ಜಾಗದಲ್ಲಿ ಅವುಗಳನ್ನು ಸಂರಕ್ಷಣೆ ಮಾಡಬೇಕು. ಇದಷ್ಟೇ ಅಲ್ಲ, ಇದನ್ನು ಮೀರಿ ನಮಗೆ ಗೊತ್ತಿಲ್ಲದಂತೆ ಮರಿಗಳು ಏಕಾಏಕಿ ಸಾಯ್ತಾ ಇರ್ತವೆ. ನಿನ್ನೆ ಒಂದು ಕಮೆಂಟ್ ಬಂದಿತ್ತು ನಮಗೆ, 4 ತಿಂಗಳ ಮರಿ ಏಕಾಏಕಿ ಸತ್ತು ಹೋಗಿದೆ, ಏನು ಕಾರಣ ಇರ್ಬೋದು ಅಂತ. ಸೊ ಇಲ್ಲಿ ಏನಾಗ್ತಾ ಹೋಗುತ್ತಂದರೆ, ನಮ್ಮ ಒಂದು ತಳಿ ಸಹ ಮುಖ್ಯ ಆಗುತ್ತೆ. ಅಂದರೆ ನಾವು ರ್ಯಾಂಪ್ ಅಂತ ಏನು ಕರಿತೀವಿ, ಅಥವಾ ಟಗರು ಅಥವಾ ವಾತ, ಮೇಕೆಗಳಲ್ಲಾದರೆ ವಾತ, ಇದು ಏನು ಕುರಿಗಳಲ್ಲಾದರೆ ಯಾವ ಟಗರಿನ ಜೊತೆ ನಮ್ಮ ಒಂದು ಕುರಿ ಅಥವಾ ಮೇಕೆಯನ್ನು ಕ್ರಾಸಿಂಗ್ ಮಾಡಿಸಿದ್ದೀವಿ ಅಥವಾ ಸಂಕರಣ ಮಾಡಿಸಿದ್ದೀವಿ ಅನ್ನೋದು ಸಹ ತುಂಬ ಮುಖ್ಯ ಆಗುತ್ತೆ. ಆ ಕ್ರಾಸಿಂಗ್ ಮಾಡಿಸೋದು ಸಹ ತುಂಬ ಮುಖ್ಯವಾದಂಥ ವಿಚಾರ. ತುಂಬ ಜನ ಏನು ಮಾಡ್ತಾರೆ, ದೊಡ್ಡದಾದಂತಹ ವಾತಗಳು ಅಥವಾ ಬೇರೆ ತಳಿಯ ಈಗ ಜಮನಾಪರಿ ಆಗಿರ್ಬೋದು, ಮೇಕೆಗಳಲ್ಲಿ ನೋಡೋದಾದರೆ ಬೀಟಲ್ ಆಗಿರ್ಬೋದು, ಜಮನಾಪರಿ ಆಗಿರ್ಬೋದು, ಇನ್ಯಾವುದೋ ದೊಡ್ಡದಾದಂತಹ ಶಿರೋಹಿ ಆಗಿರ್ಬೋದು, ಆ ರೀತಿಯಾದಂತಹ ವಾತಗಳನ್ನು ತಂದು ನಾಟಿ ಮೇಕೆಗಳ ಜೊತೆ ಕ್ರಾಸಿಂಗ್ ಮಾಡಿಸ್ತಾರೆ. ಆ ಕ್ರಾಸಿಂಗ್ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ನಾಟಿ ಮೇಕೆ ದೊಡ್ಡದಾಗಿರ್ಬೇಕು, ಅಂದರೆ ಮೊದಲನೇ ಸೂಲಿಂದಾಗಿರಬಾರ್ದು, ಅದು ಒಂದಷ್ಟು ಸೂಲುಗಳ ಅನುಭವವನ್ನು ಪಡೆದಿರಬೇಕು. ಆ ಸಂದರ್ಭದಲ್ಲಿ ಆ ತಾಯಿ, ಅಂದರೆ ಯಾವ್ದು ಜೋಡಿಗೆ ನಾವು ಕ್ರಾಸಿಂಗ್ ಮಾಡಿಸ್ತಾ ಇದ್ದೀವಿ ಅದು ದೈಹಿಕವಾಗಿ ಬಲಿಷ್ಠವಾಗಿದ್ದಂಥ ಸಂದರ್ಭದಲ್ಲಿ ಆ ರೀತಿಯಾದಂತಹ, ಅಂದರೆ ಆ ಬೇರೆ ತಳಿಯ ಮರಿಯನ್ನು, ಅದು ವೆಯ್ಟ್ ಜಾಸ್ತಿ ಇರುತ್ತೆ, ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ, ಆ ಮರಿಯನ್ನು ತನ್ನ ಗರ್ಭದಲ್ಲಿ ಸಾಕಾಣಿಕೆ ಮಾಡುವಂಥ ಶಕ್ತಿಯನ್ನು ಹೊಂದಿದ್ರೆ ಅದು ನೆಮ್ಮದಿಯಾಗಿ ಏನೋ ಡೆಲಿವರಿ ಆಗುತ್ತೆ ಅಥವಾ ಮರಿಯನ್ನು ಹಾಕುತ್ತೆ. ಇಲ್ಲದಾದಂತಹ ಸಂದರ್ಭದಲ್ಲಿ ಆ ಮರಿ ಹೊಟ್ಟೆಯಲ್ಲೇ ಸಾಯುವಂಥ ಸಾಧ್ಯತೆ, ಅಬಾರ್ಷನ್ ಆಗುವಂಥ ಸಾಧ್ಯತೆ ಇರುತ್ತೆ, ಅಥವಾ ಮರಿ ಹಾಕುವಂಥ ಸಂದರ್ಭದಲ್ಲಿ ಮೇಕೆಗಳೇ ಸಾಯುವಂತಹ ಸಾಧ್ಯತೆಗಳು ಸಹ ಹೆಚ್ಚಾಗಿರುತ್ತೆ. ಆದ್ದರಿಂದ ನೀವು ಯಾವಾಗ ಕ್ರಾಸಿಂಗ್ ಮಾಡಿಸ್ತೀರೋ ಆ ಸಂದರ್ಭದಲ್ಲೂ ಸಹ ಒಂದು ಏನು ನೋಡಿಕೊಂಡು ನಾಟಿ ಮೇಕೆಗಳ ಜೊತೆ ಇತರೆ ಕ್ರಾಸಿಂಗ್, ಈ ಒಂದು ವಿಡಿಯೋವನ್ನು ನಾನು ನೆಕ್ಸ್ಟ್ ಮಾಡ್ತಾ ಹೋಗ್ತೀನಿ. ಈ ಕ್ರಾಸಿಂಗಿಂದ ಆಗುವಂಥ ಅನುಕೂಲಗಳೇನು, ಅನಾನುಕೂಲಗಳೇನು ಅನ್ನೋಂಥ ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಮುಂದಿನ ವಿಡಿಯೋದಲ್ಲಿ. ಸೊ ಈ ಕ್ರಾಸಿಂಗ್ ಮಾಡಿಸೋವಂಥ ಸಂದರ್ಭ ಈ ಕುರಿಗಳಿಗೂ ಅಷ್ಟೇ. ಈಗ ಡಾರ್ಪರ್ ಅಂತ ಬಂದಿದೆ, ಸುಮಾರು 200 kg ತನಕ ತೂಗುತ್ತೆ ಅಂತ ಹೇಳ್ತಾರೆ. ಇದು ಆಸ್ಟ್ರೇಲಿಯನ್ ಬ್ರೀಡು ಈ ಕುರಿ. ಇದನ್ನ ನಮ್ಮ ನಾಟಿ ಕುರಿಗಳ ಜೊತೆ ಕ್ರಾಸಿಂಗ್ ಮಾಡುವಂಥ ಸಂದರ್ಭದಲ್ಲೂ ಸಹ ಹುಷಾರಾಗಿರ್ಬೇಕು. ಯಾಕಂದರೆ ಅದು ಹುಟ್ಟಿದ ಕೂಡಲೇ 4 kg, 4.5 kg, 3.5 kg ಈ ಥರ ವೆಯ್ಟ್ ಜಾಸ್ತಿ ಬರುತ್ತೆ ಆ ಕುರಿ ಮರಿ. ಆದ್ದರಿಂದ ಅದನ್ನು ತಡೆಯುವಂಥ ಶಕ್ತಿ ಇರುವಂಥ ಬಲಿಷ್ಠವಾದ ಕುರಿಗಳ ಜೊತೆ ನಾವು ಕ್ರಾಸಿಂಗ್ ಮಾಡಿಸೋದು ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ. ಸೊ ಕ್ರಾಸಿಂಗು ಸಹ ಮುಖ್ಯ ಆಗುತ್ತೆ. ನೆಕ್ಸ್ಟು ಈ ಮರಿಗಳು ಏನು ಸಣ್ಣ ಮರಿಗಳಿರ್ತವೆ ಆ ಸಂದರ್ಭದಲ್ಲಿ ಅವುಗಳಿಗೆ ಹಾಲು ಕುಡಿಯೋ ಮರಿಗಳನ್ನು ನೀರು ಕುಡಿಯೋದಕ್ಕೆ ಬಿಡಬಾರ್ದು. ಅವು ನೀರಿಗೆ ಅಡಿಕ್ಟ್ ಆದರೆ ಹೆಚ್ಚಾಗಿ ನೀರು ಕುಡಿದು ಹಾಲು ಕುಡಿಯೋದನ್ನು ಬಿಟ್ಟುಬಿಡ್ತವೆ. ಆ ಸಂದರ್ಭದಲ್ಲೂ ಸಹ ಮರಿಗಳು ಹಾಲನ್ನು ಬಿಟ್ಟು ಬರೀ ನೀರನ್ನೇ ಕುಡಿದು ಸಾಯುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮತ್ತು ಶುಚಿಯಾದಂತಹ ಜಾಗದಲ್ಲಿ ನಾವು ಮರಿಗಳನ್ನು ಸಂರಕ್ಷಣೆ ಮಾಡೋದು ತುಂಬ ಉತ್ತಮ. ಗಲೀಜಲ್ಲೇ ಆ ಹಿಕ್ಕೆಗಳಲ್ಲೇ ಬಿಟ್ಟು ಬಿಡೋದು ಅಥವಾ ಗಂಜರದಲ್ಲೇ ಮರಿಗಳನ್ನು ಬಿಡೋದು, ಈ ಥರದ ಕಾರ್ಯಗಳನ್ನು ನಾವು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸೊ ಹೈಜಿನಿಕ್ ಆಗಿರುವಂತಹ, ಶುಚಿತ್ವವಾಗಿರುವಂತಹ ಜಾಗದಲ್ಲಿ ನಾವು ಮರಿಗಳನ್ನು ಸಂರಕ್ಷಣೆ ಮಾಡೋದು ಸಹ ತುಂಬ ಮುಖ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ವಿಚಾರಗಳಲ್ಲಿ ನಾವು ಮರಿಗಳನ್ನು ಯಾವುದೇ ರೀತಿ ಇನ್ಫೆಕ್ಷನ್ಗೆ ಗುರಿಯಾಗದೆ ನೋಡ್ಕೊಂಡಂತಹ ಸಂದರ್ಭದಲ್ಲಿ ಕುರಿ ಮರಿ ಅಥವಾ ಮೇಕೆ ಮರಿಗಳನ್ನು ನಾವು ಉಳಿಸ್ಕೋಬಹುದಾಗಿದೆ. ಪ್ರಮುಖವಾಗಿ ಮೇಕೆ ಮರಿ ಅಥವಾ ಕುರಿ ಮರಿ ಹುಟ್ಟಿದಾಗಿಂದ ಒಂದು 3 ತಿಂಗಳ ಕಾಲ ನಾವು ಸಂರಕ್ಷಣೆ ಮಾಡಿದಂತಹ ಸಂದರ್ಭದಲ್ಲಿ ಮುಂದಕ್ಕೆ ಅದು ತಾನಾಗೆ ಆಟೋಮೆಟಿಕಲಿ ಸಂಪೂರ್ಣವಾಗಿ ಮೇವನ್ನು ತಿನ್ನುವಂತಹ ಶಕ್ತಿಯನ್ನು
ಇರುತ್ತಾದ್ದರಿಂದ ಆಟೋಮೆಟಿಕ್ಲಿ ಅದು ತಾನು ಗೆಟ್ಟಿನ್ ಆಗುತ್ತೆ ಅಥವಾ ತನ್ನ ಬದುಕನ್ನು ಕಟ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ತದನಂತರ ಸಾಯೋ ಪ್ರಮಾಣ ತೀರಾ ಕಡಿಮೆ ಇರುತ್ತೆ. ಒಂದು 5% ಅಥವಾ ಒಂದು 2% ಇರ್ಬೋದು ಅಷ್ಟೇ. ಅದೇ 3 ತಿಂಗಳಿಗಿಂತ ಒಳಗಡೆ ಇರುವಂತಹ ಅಂದರೆ ಏನು ಹುಟ್ಟಿದಾಗಿಂದ 3 ತಿಂಗಳು ಈ ಡ್ಯೂರೇಷನಲ್ಲಿ ಇರುವಂತಹ ಮರಿಗಳು ಹೆಚ್ಚಾಗಿ ಸಾಯ್ತಾ ಇರ್ತವೆ. ಎಸ್ಪೆಷಲಿ 2ನೇ ತಿಂಗಳು 1 to 2 ಮಂತ್ಸ್ ಏನಿರುತ್ತೆ ಈ ಗ್ಯಾಪಲ್ಲಿ ಮರಿಗಳು ಹೆಚ್ಚಾಗಿ ಸಾಯುವಂಥ ಸಾಧ್ಯತೆಗಳಿರುತ್ತೆ. ಕಾರಣಗಳಿಷ್ಟೇ: ಮಣ್ಣು ತಿನ್ನುವಂಥ ಸಾಧ್ಯತೆ, ಇನ್ಫೆಕ್ಷನ್ನ ಸಾಧ್ಯತೆ, ಆ ಕರಳು ಬಳ್ಳಿಯಿಂದ ಏನು ಬೇರೆ ಬ್ಯಾಕ್ಟೀರಿಯಾಗಳ ಹೊಡೆತ ಆಗಿರಬಹುದು, ಅಥವಾ ನೀರು ಕುಡಿಯೋದಾಗಿರ್ಬೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದಾಗಿರ್ಬೋದು, ಈ ಎಲ್ಲ ಅಂದರೆ ಇನ್ಬ್ರೀಡಿಂಗ್ ಆಗಿರ್ಬೋದು, ಇದೆಲ್ಲವೂ ಸಹ ಈ ರೀತಿಯಾದಂತಹ ಮರಿಗಳು ಸಾಯೋದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ಬೋದು. ಇದಷ್ಟೇ ಅಲ್ಲದೆ ತಮಗೆ ಇನ್ನೇನಾದರೂ ಇದ್ರ ಬಗ್ಗೆ, ಮರಿಗಳು ಸಾಯೋದ್ರ ಬಗ್ಗೆ ಮಾಹಿತಿ ಗೊತ್ತಿದೆ ದಯವಿಟ್ಟು ನಮ್ಮ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ ಅಂತ ಕೇಳ್ಕೊಳ್ತೇನೆ. ಸೊ ತಮ್ಮ ಸಲಹೆಗಳಿಗಾಗಿ ನಾವು ಸದಾ ಸಿದ್ಧರಿರ್ತೇವೆ. ನಿಮ್ಮ ಸಲಹೆಗಳನ್ನು ಸ್ವೀಕರಿಸೋದಕ್ಕೆ ನಾವು ಸದಾ ಕಾಯ್ತಾ ಇರ್ತೇವೆ ಅಂತ ಹೇಳ್ತಾ, ಸೊ ಈ ಎಲ್ಲ ಮಾಹಿತಿ ತಮಗೆ ಉಪಯುಕ್ತ ಆಗಿರುತ್ತೆ ಅಂತ ಭಾವಿಸ್ತೀನಿ. ದಯವಿಟ್ಟು ಈ ಮಾಹಿತಿ ತಮಗೆ ಉಪಯುಕ್ತ ಅನಿಸಿದರೆ ನಮ್ಮ ಶ್ರೀ ಆರ್ಗ್ಯಾನಿಕ್ ಚಿಕನ್ ಆ್ಯಂಡ್ ಗೋಟ್ ಫಾರ್ಮಿಂಗ್ ಚಾನಲ್ನ ತಪ್ಪದೇ ಲೈಕ್ ಮಾಡಿ, ಅದೇ ರೀತಿ ತಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ನಮಸ್ಕಾರ.